ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ಕೆಪಿಎಸ್ಸಿಯ ಕಿಚ್ಚು. ಹಗರಣ ಸಿಬಿಐ ತನಿಖೆಗೆ ಒತ್ತಾಯಿಸಿ ಎಬಿವಿಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್, ಸಿಎಂ ಗೃಹ ಕಚೇರಿ, ಕೃಷ್ಣ ಎದುರು ಭಾರೀ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಂತ ಎಬಿವಿಪಿ ಇನ್ನು ಇದಾಗ್ತಾ ಇದ್ದಂತೆ ಸಿಎಂ ಕಚೇರಿ, ಗೃಹ ಕಚೇರಿ, ಕೃಷ್ಣ ಮುಂದೆನೂ ಕೂಡ ಪ್ರತಿಭಟನೆಯ ಪ್ಲಾನ್. ಕೃಷ್ಣಗೆ ನುಗ್ಗೋದಕ್ಕೆ ವಿದ್ಯಾರ್ಥಿಗಳು ಯತ್ನಿಸಿದ್ದಾರೆ. ರಸ್ತೆಯಲ್ಲೇ ತಳ್ಳಾಟ, ನೂಕಾಟಗಳು ನಡೆದು ಹೋಗಿವೆ. ವಿದ್ಯಾರ್ಥಿ ವಿರೋಧಿ ಸರ್ಕಾರ ಅಂತ ಎಬಿವಿಪಿ ಕಾರ್ಯಕರ್ತರು ಧಿಕ್ಕಾರಕ್ಕೆ ಹೋಗಿದ್ದಾರೆ. ಕೆಪಿಎಸ್ಸಿ ಅಕ್ರಮವನ್ನ ಸಿಬಿಐ ತನಿಖೆಗೆ ವಹಿಸಬೇಕು, ಕೆಪಿಎಸ್ಸಿ ಸದಸ್ಯರ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋದ್ರು. ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಇರುವಂತಹ ಹಕ್ಕನ್ನ ಕಿತ್ಕೊಳ್ಳಲಾಗ್ತಾ ಇದೆ. ಎಕ್ಸಾಮ್ ಚೆನ್ನಾಗಿ ಬರೆದಿದ್ರು ಕೂಡ ಅವರಿಗೆ ಹುದ್ದೆ ಸಿಗ್ತಾ ಇಲ್ಲ, ಲಂಚ ಕೊಟ್ಟವರಿಗೆ ಹುದ್ದೆ ಸಿಕ್ಕಿದೆ. ಹಾಗಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕೆಪಿಎಸ್ಸಿ ಕಿಚ್ಚು ಗೃಹ ಕಚೇರಿ, ಕೃಷ್ಣ ಮುಂದೆ, ಅದ್ರ ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ರಿಗೂ ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಬೆಂಗಳೂರು ಚಲೋ ಅಂತ ಹೇಳುವಂತಹ ಒಂದು ಪ್ರೊಟೆಸ್ಟ್ ಕಾಲ್ ಅನ್ನ ಕೊಟ್ಟಿರ್ತದೆ. ಕೆಪಿಎಸ್ಸಿ ಹಗರಣ ಏನಾಗಿರ್ತದೆ ಅದರ ವಿಚಾರವಾಗಿ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳುವ ನಮ್ಮ ಆಗ್ರಹ ಇರ್ತದೆ. ಹಾಗಾಗಿ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ನಮ್ಮನ್ನ ಪೊಲೀಸರು ಅಲ್ಲಲ್ಲೇ ತಡೀತಾರೆ. ಎಲ್ಲಿ ನಿಂತಿರ್ತೇವೆ ಅದೇ ಜಾಗದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮನ್ನ ಅತ್ಯಂತ ಹೀನಾಯವಾಗಿ ನಮ್ಮನ್ನ ಬಸ್ಗೆ ತುಂಬಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿನಿಯರು ಅಂತ ನೋಡುದಿಲ್ಲ, ಅವರು ಒಂದ್ ಹನಿ ನೀರನ್ನು ಕೊಡೋದಿಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ, ಇಡೀ ಬ್ಯಾಂಗ್ಳೂರನ್ನ ಸುತ್ತಾಕಿಸ್ಕೊಂಡು. ಹಲವಾರು ಕಾರ್ಯಕರ್ತರು ತಲೆ ತಿರುಗಿಸ ಬೀಳ್ತಾರೆ, ನೀರ್ ಕೊಡದೆ ತುಂಬಾ ಹೊತ್ತು ಕಾರಣ. ಹಾಗಾಗಿ ನಮ್ಮ ಆಗ್ರಹ ಇದೆ, ಒಂದು ಸಿಬಿಐ ತನಿಖೆಗೆ ಕೊಡ್ಬೇಕು. ಸಿಐಡಿ ತನಿಖೆ ಮೇಲೆ ನಮಗೆ ಯಾವ ನಂಬಿಕೆಯೂ ಇಲ್ಲ. ಹಾಗಾಗಿ ಸಿಐಡಿ ತನಿಖೆಗೆ ಕೆಪಿಎಸ್ಸಿ ಹಗರಣ ಈ ಜ್ಞಾನೇಂದ್ರ ಕುಮಾರ್ ಮಾಡಿದ ತಪ್ಪಿಗೆ ವಿದ್ಯಾರ್ಥಿಗಳು ಪರದಾಡಬೇಕಾಯ್ತು. ಮತ್ತೆ ಕೋರ್ಟಿಗೆ ಪರ್ಮಿಷನ್ ತಗೊಂಡು ಎಷ್ಟೋ ವಿದ್ಯಾರ್ಥಿಗಳು, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಕೆಎಸ್ ಮುಖ್ಯ ಪರೀಕ್ಷೆ ಬರೆದ್ವಿ. ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ನಾವು ದಾಖಲೆ ಕೊಟ್ಟರು ಸಹಿತ ಇನ್ವೆಸ್ಟಿಗೇಷನ್ ಮಾಡದೆ ಮುಚ್ಚಾಕಿ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ನಾವು ಯಾಕಂದ್ರೆ ದೌರ್ಜನ್ಯನೇ ಅಂತೀವಿ ನಾವು, ಎಲ್ಲರೂ ದಾಖಲೆ ಕೊಟ್ಟರು ಸಹಿತ ಕೆಪಿಎಸ್ಸಿ ಇದನ್ನ ಕೇರ್ ಮಾಡ್ಲಿಲ್ಲ. ಸರ್ಕಾರನೂ ಇದನ್ನ ಕೇರ್ ಮಾಡ್ಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಅದೇ ದಪ್ಪ ಚರ್ಮದ ಸರ್ಕಾರ. ಖುದ್ದು ಮುಖ್ಯಮಂತ್ರಿಗೆ ನಾವು ಮನವಿ ಕೊಟ್ಟಿದೀವಿ, ದಾಖಲೆ ಕೊಟ್ಟಿದೀವಿ, ಇದನ್ನ ತನಿಖೆ ಮಾಡಿ ಅಂತ. ಅವಾಗಲೂ ಇವರು ಕೇರ್ ಮಾಡ್ಲಿಲ್ಲ. ಈಗ ನೋಡಿ, ಈ ಜ್ಞಾನೇಂದ್ರ ಕುಮಾರ್ ಇವತ್ತು ಉತ್ತರ ಪ್ರದೇಶಕ್ಕೆ ಓಡಿ ಹೋದ. ಯಾಕೆ ಓಡಿ ಹೋದ? ಒಬ್ಬ IAS ಅಧಿಕಾರಿ ಓಡಿ ಹೋಗಕ್ ಸಾಧ್ಯ ಇದೆಯಾ? ಪ್ರಿಯಾಂಕಾ ಖರ್ಗೆ ಹಿಮ್ಸೆಲ್ಫ್ ಈಸ್ ಪ್ರೊಟೆಕ್ಟಿಂಗ್ ದಿಸ್ ಆಫೀಸರ್. ಯಾಕಂದ್ರೆ ತನ್ನ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರುತ್ತೆ ಅಂತ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಸಮಾಧಿ ಆಗ್ತಾ ಇದೆ. ಅದು ಈ ಪ್ರಿಯಾಂಕಾ ಖರ್ಗೆ ಗೊತ್ತಿಲ್ವಾ? ನೀವು PSI ಸ್ಕ್ಯಾಮ್ ಆದಾಗ ಏನು ಪ್ರತಿದಿನ ಬಂದು ಪ್ರೆಸ್ ಮೀಟ್ ಮಾಡ್ತಿದ್ರಿ, ಅಲ್ಲಿರೋ ಎಲ್ಲಾ ತಮ್ಮ ದಾಖಲೆಗಳನ್ನ ಈ ಟೇಬಲ್ ಕುಟ್ಟಿ ಮಾತಾಡ್ತಿದ್ರಲ್ಲ ಪ್ರಿಯಾಂಕರ್ಗೆ. ಈಗ ಎಲ್ಲಿ ಹೋಯ್ತು 6 ವರ್ಷ ನಿಮ್ಗೆ? ಆ ಅಧಿಕಾರಿಯನ್ನ ಕೊರಳು ಪಟ್ಟಿ ಹಿಡ್ಕೊಂಡ್ ಬಂದು ನಾನು ಅದನ್ನ ಅವನಿಂದ ಎನ್ಕ್ವೈರಿ ಮಾಡಿಸ್ತೀನಿ, ಅವ್ನು ಎಲ್ಲಿ ಹೋದ್ರು ಬಿಡಲ್ಲ ಅನ್ನೋ ಮಾತು ಹೇಳ್ಬೇಕಿತ್ತು. ಇಲ್ಲ, ಅವ್ರು ತಂದೆಗೆ ಹುಷಾರಿಲ್ಲ.
ಅದು ಇದು ಅಂತ ಅವರನ್ನ ಪ್ರೊಟೆಕ್ಟ್ ಮಾಡೋ ರೀತಿ ನೀವು ಮಾತಾಡ್ತೀವಿ.